ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದಾರೆ? ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಅಂದ್ಕೊಂಡಿದ್ದೀನಿ. ನೋಡಿ, ನಮ್ಮ ಹತ್ರ ಇವತ್ತೊಂದು ವಾಟರ್ ಫಿಲ್ಟ್ರ್ ಬಂದಿದೆ. ಫಿಲ್ಟ್ರ್ ಏನು ಪ್ರಾಬ್ಲಮ್ ಆಗಿದೆ ಅಂದರೆ ಆನ್ ಆಗ್ತಾಯಿಲ್ಲ. ನೋಡಿ, ಇಲ್ಲಿದೆ ಫಿಲ್ಟ್ರು. ನೋಡಿ, ಇದು ಅಕ್ವಾಗಾರ್ಡು. ನೋಡಿ, ಈ ರೀತಿ ಇದೆ. ನೋಡಿ, ಇಲ್ಲಿ ಪ್ಲಗ್ ಇದೆ. ಒಂದು ಸತಿ ಆನ್ ಮಾಡಿ ಚೆಕ್ ಮಾಡ್ತೀನಿ. ಪ್ಲಗ್ ಹಾಕೋರೆ ನೋಡಿ, ಇಲ್ಲಿ ಪವರು ಮತ್ತು ಪ್ರೊಸೆಸಿಂಗ್ ಅಂತ ಬರುತ್ತೆ ಲೈಟು. ಫಸ್ಟ್ ಈ ಪ್ಲಗ್ನ ಆನ್ ಮಾಡಿ ತೋರಿಸ್ತೀನಿ. ನೋಡಿ ಇಲ್ಲಿ ಸ್ವಿಚ್ ಆನ್ ಮಾಡುತ್ತೆ. ನೋಡಿ, ಸ್ವಿಚ್ ಆನ್ ಮಾಡಿದ್ದೀನಿ. ಇಲ್ಲಿ ಲೈಟ್ ಬರಬೇಕು, ಮೇಲೆ ಲೈಟ್ ಬರ್ತಾ ಇಲ್ಲ. ನೋಡಿ, ಇದು ನೀರು ತುಂಬಿದ್ಮೇಲೆ ಈ ರೀತಿ ಆಪ್ರೇಟ್ ಆಗುತ್ತೆ. ನೋಡಿ, ಇಲ್ಲಿ ಸ್ವಿಚ್ ಆನ್ ಮಾಡಿದ್ದೀನಿ. ನೋಡಿ ಸ್ವಿಚ್ ಆನ್ ಮಾಡಿದ್ದೀನಿ. ಬಟ್ ಇಲ್ಲಿ ಇಂಡಿಕೇಟ್ರ್ ಏನು ಬರ್ತಾ ಇಲ್ಲ. ಓಕೆನಾ? ಇವಾಗ ಇದು ಫ್ರಂಟ್ ಟ್ಯಾಂಕ್ ಇದೆ. ನೋಡಿ, ಇದನ್ನ ಹಿಂಗೆ ಓಪನ್ ಮಾಡಿದ್ರೆ ನೋಡಿ, ಇದು ಕವರು, ಇದು ಮೇಲ್ಗಡೆದು ಇದು ಡಬ್ಬ ಅಷ್ಟೇ. ಇದನ್ನ ಸೈಡ್ಗೆ ಇಟ್ಕೊಂಡು ನಾವು ಇದನ್ನ ಓಪನ್ ಮಾಡ್ಕೋಬೇಕು ಬ್ಯಾಕ್ ಸೈಡು. ನೋಡಿ, ಇಲ್ಲಿ ಸ್ಕ್ರೂ ಇದೆ. ನೋಡಿ, ಇಲ್ಲೊಂದು ಸ್ಕ್ರೂ ಇದೆ, ಮತ್ತು ಇಲ್ಲಿ 2 ಸ್ಕ್ರೂ ಇದೆ. ಆ ಕಡೆ ಒಂದು, ಈ ಕಡೆ ಒಂದು. ಫಸ್ಟ್ ಈ ಪ್ಯಾನಲ್ನ ಓಪನ್ ಮಾಡ್ಕೊಳ್ಳೋಣ. ಒಳಗಡೆ ಏನೇನಿದೆ ಫಸ್ಟ್ ತೋರಿಸ್ತೀನಿ. ನೋಡಿ, ಇವಾಗ ಈ ಕಡೆ ಸ್ಕ್ರೂ ಇದೆ. ಸ್ಕ್ರೂನ ಓಪನ್ ಮಾಡ್ಕೊಳ್ಳೋಣ. ನೋಡಿ, ಈ ಕಡೆ ನೋಡಿ 2 ಪೈಪ್ ಕನೆಕ್ಷನ್ ಇದೆ. ಇದು ಇನ್ಲೈಟು, ಇದು ಔಟ್ಲೈಟು. ಓಕೆನಾ? ಇದ್ರ ಒಳಗೆ ನೀರು ಹೋಗುತ್ತೆ. ಇದ್ರ ಒಳಗೆ ವೇಸ್ಟೇಜು ನೀರು ಈಚೆಗೆ ಬರುತ್ತೆ. ಇದರಲ್ಲಿ ಫಿಲ್ಟ್ರ್ ಆಗಿದ್ದು ನಮಗೆ ಇದ್ರೊಳಗೆ ಬರುತ್ತೆ ನೀರು. ಇದು ಆಟೋ ಕಟ್ ಆಫ್ ಆಗೋದಕ್ಕೆ ಸೆನ್ಸರ್ ಇದೆ. ಇದು ರಿಲೇ ಇರುತ್ತೆ ಒಳಗಡೆ. ನೋಡಿ, ಇದನ್ನ ಇವಾಗ ಓಪನ್ ಮಾಡಿದ್ದೀನಿ. ನೋಡಿ, ಇದನ್ನ ಕಂಪ್ಲೀಟಾಗಿ ರಿಮೂವ್ ಮಾಡ್ಕೊಂಡಿದ್ದೀನಿ. ನೋಡೋಣ, ಇದನ್ನ ಓಪನ್ ಮಾಡೋಣ. ನೋಡಿ, ಇಲ್ಲಿ ಮೋಸ್ಟ್ಲಿ ಮೇಲ್ಗಡೆನೂ ಸ್ಕ್ರೂ ಇದೆ ಅನಿಸುತ್ತೆ. ಮೇಲ್ಗಡೆ ಹಿಡಿತಾ ಇದೆ. ನೋಡಿ, ಇಲ್ಲಿ 2 ಸ್ಕ್ರೂ ಇದೆ. ನೋಡಿ, ಇದು ಸ್ಕ್ರೂ ಓಪನ್ ಮಾಡ್ಕೊಂಡಿದ್ದೀವಿ. ನೋಡಿ, ಮೇಲ್ಗಡೆ 2 ಸ್ಕ್ರೂ ಬರುತ್ತೆ ಈ ರೀತಿ. ಓಕೆನಾ? ಇವಾಗ ಇದನ್ನ ಓಪನ್ ಮಾಡ್ಕೊಳ್ಳೋಣ. ನೋಡಿ, ಈ ರೀತಿ. ನೋಡಿ, ಓಪನ್ ಮಾಡಿದ್ರೆ ಇದು ಫ್ರಂಟ್ ಪ್ಯಾನಲು. ಫ್ರಂಟ್ ಓಪನ್ ಮಾಡ್ಕೊಂಡಿದ್ದೀನಿ. ಇದನ್ನ ಇವಾಗ ಸೈಡ್ಗೆ ಇಟ್ಕೊಳ್ಳೋಣ. ನೋಡಿ, ಒಳಗಡೆ ನೋಡೋಕ್ಕೆ ಈ ರೀತಿ ಇದೆ. ನೋಡಿ, ಸೆಡಿಮೆಂಟಲ್ಲು 2 ಫಿಲ್ಟ್ರ್ ಇದೆ. ನೋಡಿ, ಇದು ಸೆಡಿಮೆಂಟಲ್ ಫಿಲ್ಟರು. ಓಕೆನಾ? ಇದು ಕಾರ್ಬನ್ ಫಿಲ್ಟ್ರು. ಇದು ಸೆಡಿಮೆಂಟಲ್ ಫಿಲ್ಟ್ರನ್ನೇ. ಅದಾದಮೇಲೆ ಇಲ್ಲಿ ಕೆಳಗಡೆ ಒಂದು ಫಿಲ್ಟ್ರ್ ಇದೆ. ಇದು ಏನಿದೆ ಅಂತ ಒಳಗಡೆ ಕ್ಲಾತ್ ಪ್ಯಾಡ್ ಬರುತ್ತೆ. ಮೋಸ್ಟ್ಲಿ ಅದೇ ಇರುತ್ತೆ. ಅದಾದಮೇಲೆ ಫ್ಲೋ ಸೆನ್ಸರ್ ಇದೆ. ನೋಡಿ, ಇದು 450 ಫ್ಲೋ ಸೆನ್ಸರ್ ಇದು. ಓಕೆನಾ? ಇದೊಂದು ರಿಲೇ ಇದೆ, ಕಟ್ ಆಫ್ ರಿಲೇ. ನೋಡಿ, ಇದು ವಾಟ್ರ್ ಪ್ರೆಷರ್ ಇದ್ರೆ ಮಾತ್ರ ಆನ್ ಆಗೋದು. ಇದು ಕಟ್ ಆಫ್ ರಿಲೇ ಸೆನ್ಸರು. ಓಕೆನಾ? ಇದು ಪಂಪ್. ಇದೇ ಮೇಯ್ನ್ ಯೂನಿಟ್. ಇದು ನೀರೆಲ್ಲ ಪಂಪ್ ಮಾಡುತ್ತಲ್ಲ, ಅದೇ ಯೂನಿಟ್ ಇದು. ಇದ್ರ ಒಳಗೆ ನೋಡಿ, ಮೇಲ್ಗಡೆ ಒಂದು ಅಡಾಪ್ಟ್ರ್ ಇದೆ. ನೋಡಿ, ಇಲ್ಲೊಂದು ಅಡಾಪ್ಟ್ರ್ ಇಟ್ಟಿದ್ದಾರೆ. ಫಸ್ಟ್ ಇವಾಗ ಏನಂತ ಆನ್ ಆಗ್ತಾಯಿಲ್ಲ ಅಂದರೆ ನಾವು ಪವರ್ ಕೇಬಲ್ ಚೆಕ್ ಮಾಡ್ಕೊಳ್ಳೋಣ. ಪವರ್ ಕೇಬಲ್ ಎಲ್ಲಿಂದ ಬರುತ್ತೆ? ಇಲ್ಲಿ ಬ್ಯಾಕ್ ಸೈಡಿಂದ ಪವರ್ ಕೇಬಲ್ ಬರುತ್ತೆ. ನೋಡಿ, ಇಲ್ಲಿ ಮೇಲೆ ನೋಡಿ, ಇದು ಪವರ್ ಇದೆಯಲ್ಲ, 3 ಪಿನ್ ಕೇಬಲು. ಇದು ಇಲ್ಲಿಂದ ಹೋಗಿ ಒಳಗೆ ಇಲ್ಲಿ ಬರುತ್ತೆ. ಇದು ಇಲ್ಲಿಂದ ಬಂದು ಸೀದಾ ಅಡಾಪ್ಟ್ರಿಗೆ ಬರುತ್ತೆ. ಫಸ್ಟ್ ಅಡಾಪ್ಟ್ರಿಗೆ ಬರುತ್ತೆ. ಓಕೆನಾ? ಆಮೇಲೆ ಸೆನ್ಸರ್ ಬರುತ್ತೆ. ಓಕೆನಾ? ಫಸ್ಟು ನಾವು ಇದನ್ನ ಡಿಸ್ಕನೆಕ್ಟ್ ಮಾಡಿ, ನಾವು ಇನ್ ಕೇಸು ಈ ಸೆನ್ಸರ್ ಏನಾರು ಹೋಗಿದ್ರೆ ಇಲ್ಲಿ ಅಡಾಪ್ಟ್ರ್ ಆನ್ ಆಗೋಲ್ಲ. ಓಕೆನಾ? ಇದನ್ನ ನಾನು ಡೈರೆಕ್ಟಾಗಿ ಮಾಡ್ತೀನಿ. ಫಸ್ಟು ಚೆಕ್ ಮಾಡ್ತೀನಿ. ನೋಡಿ, ಇದು ಸೆನ್ಸರು ರಿಮೂವ್ ಮಾಡಿದ್ದೀನಿ. ಇವಾಗ ಈ ಕೇಬಲ್ನ ಡೈರೆಕ್ಟಾಗಿ ಹಾಕ್ತೀನಿ. ನೋಡಿ, ಡೈರೆಕ್ಟ್ ಮಾಡಿದ್ದೀನಿ. ಈ ಸೆನ್ಸರ್ನ ನಾನು ರಿಮೂವ್ ಮಾಡಿದ್ದೀನಿ. ನೋಡಿ, ಓಕೆನಾ? ಇವಾಗ ಅಡಾಪ್ಟ್ರಿಗೆ ಡೈರೆಕ್ಟಾಗಿ ಹಾಕಿದ್ದೀನಿ. ಇವಾಗ ಒಂದು ಸತಿ ನಾವು ಪ್ಲಗ್ ಹಾಕಿ ಚೆಕ್ ಮಾಡೋಣ. ನೋಡಿ, ಪ್ಲಗ್ ಹಾಕಿ ಆನ್ ಮಾಡೋಣ. ನೋಡಿ, ಇಲ್ಲಿ ಏನು ಲೈಟ್ ಏನು ಬರ್ತಾಯಿಲ್ಲ. ಇಲ್ಲಿ ಇಂಡಿಕೇಷನ್ ಅಡಾಪ್ಟ್ರಲ್ಲಿ ಏನು ಬರ್ತಾಯಿಲ್ಲ. ಓಕೆನಾ? ಅಡಾಪ್ಟ್ರಲ್ಲಿ ಇವಾಗ ಡೈರೆಕ್ಟಾಗಿ ಕೊಟ್ಟಿರೋದು. ಈ ಕೇಬಲ್ಲು ಡೈರೆಕ್ಟಾಗಿ ಇಲ್ಲಿ ಅಡಾಪ್ಟ್ರ್ ಕೊಟ್ಟಿರೋದು. ಈಗ ನೋಡಿ, ಇದೇ ಕನೆಕ್ಷನ್ನು. ಇವಾಗ ನಾವು ಫಸ್ಟ್ ಇದಕ್ಕೆ ಕೇಬಲ್ ಚೆನ್ನಾಗಿದೆ ಫಸ್ಟ್ ನೋಡ್ಕೊಳ್ಳೋಣ. ಅಡಾಪ್ಟ್ರು ರೆಡ್ ಲೈಟ್ ಬರ್ತಾಯಿಲ್ಲ. ಫಸ್ಟ್ ಕೇಬಲ್ ಒಂದು ಚೆಕ್ ಮಾಡಿಕೊಂಡ್ರೆ ನಮಗೆ ಕನ್ಫರ್ಮ್ ಆಗುತ್ತೆ. ಇದನ್ನ ರಿಮೂವ್ ಮಾಡಿಕೊಂಡು ಮಲ್ಟಿಮೀಟ್ರಲ್ಲಿ ಕೇಬಲ್ ಚೆಕ್ ಮಾಡ್ತೀನಿ ಫಸ್ಟು. ನೋಡಿ, ಇಲ್ಲಿ ಈ ವೈರ್ ಚೆಕ್ ಮಾಡೋಕ್ಕೋಸ್ಕರ ನಾನು ಮಲ್ಟಿಮೀಟ್ರಲ್ಲಿ ಚೆಕ್ ಮಾಡಿದೆ. ಕನ್ಫರ್ಮ್ ಆಗಿ ಬರ್ತಾಯಿದೆ. ಅದಕ್ಕೋಸ್ಕರ ನಾನು ಎಲಿಮೀಟ್ರಿಂದ ಇಲ್ಲಿಗೆ ಪವರ್ ಕೊಟ್ಟಿದ್ದೀನಿ. ನೋಡಿ, ಪ್ಲಸ್ಸು ಮೈನಸ್ಸು. ಅದೇ ವೈರು ಆ ಕಡೆಯಿಂದ ನೋಡಿ
ಇಲ್ಲಿ ಬರುತ್ತೆ ನೋಡಿ, ಎಳೀತಾ ಇದ್ದೀನಿ ನೋಡಿ, ಅದೇ ವೈರು, ಸೇಮ್ ವೈರ್ ಇದು. ಓಕೆನಾ ನೋಡಿ. ಇವಾಗ ಇಲ್ಲಿ ಪವರ್ ಕನೆಕ್ಷನ್ ಇಲ್ಲೊಂದು ಲೈಟ್ ಹಾಕಿದ್ದೀನಿ ನೋಡಿ, ಲೈಟ್ ಉರಿತಾ ಇದೆ. ಓಕೆನಾ, ಹಂಗಿದ್ರೆ ಈ ವೈರ್ ಚೆನ್ನಾಗಿದೆ ಅಂತ ನಮ್ಗನ್ಸೋ ಪ್ರಕಾರ ಈ ಅಡಾಪ್ಟ್ರೇ ಹೋಗಿದೆ ಅಂತ. ಓಕೆನಾ, ಈ ಅಡಾಪ್ಟ್ರ್ ಬಂದು ಏನು ವೋಲ್ಟೇಜ್ ಇದೆ ಫಸ್ಟ್ ಚೆಕ್ ಮಾಡೋಣ, ರಿಮೂವ್ ಮಾಡಿ. ಈ ಅಡಾಪ್ಟ್ರ್ ಏನು ವೋಲ್ಟೇಜ್ ಇದೆ ಅಂದರೆ ಇಲ್ಲಿ ನೋಡಿ, ಇದು ಕನೆಕ್ಷನ್ ಇಲ್ಲಿಗೆ ಬಂದು ಸೀದಾ ಪಂಪಿಗೆ ಬಂದಿದೆ. ಪಂಪ್ ಏನು ವೋಲ್ಟೇಜ್ ಇದೆ ನೋಡಿ, ವೋಲ್ಟೇಜ್ ಬಂದು 24 ವೋಲ್ಟು, 12 ಆ್ಯಮ್ಸು ಮೋಟ್ರ್ ರನ್ ಆಗೋದು, 20 PSI ಇರುತ್ತೆ. ಇವಾಗ ಈ ಮೋಟ್ರ್ ಓಡಬೇಕು ಅಂದರೆ ನಮಗೆ ಈ ಅಡಾಪ್ಟ್ರ್ ಫಸ್ಟ್ ಚೆಕ್ ಮಾಡಬೇಕು. ಇದನ್ನೇನು ಮಾಡ್ತೀನಿ ಅಂದರೆ, ಈ ವೈರ್ ಇಲ್ಲಿ ಬಂದಿದೆಯಲ್ಲ, ಪಾಸಿಟಿವ್ ನೆಗೆಟಿವ್ ಇದೆಯಲ್ಲ, ಈ ಪಾಸಿಟಿವ್ ನೆಗೆಟಿವ್ನ ನಾನು ಈ ಮಲ್ಟಿಮೀಟ್ರಲ್ಲಿ ಕನೆಕ್ಟ್ ಮಾಡ್ತೀನಿ. ಅಲ್ಲಿ ಇದಿದೆ, SMP ಇದೆ, ಒಳಗೆ ನಾನು ಇದು ಕನೆಕ್ಷನ್ ಮಾಡ್ತೀನಿ. ಫಸ್ಟು ಪಂಪು ರನ್ ಆಗುತ್ತಾ ಅಂತ ಚೆಕ್ ಮಾಡ್ತೀನಿ ನೋಡಿ. ಇದು ರಿಮೂವ್ ಮಾಡ್ಕೊಂಡಿದ್ದೀನಿ. ಇದು ನೋಡಿ, ಮೋಸ್ಟ್ಲಿ ಇದು ನೆಗೆಟಿವು ಕನೆಕ್ಟ್ ಮಾಡ್ತೀನಿ ನೋಡಿ. ಇದಕ್ಕೆ ಇದು ಪಾಸಿಟಿವು, ಇಲ್ಲಿ ಪಾಸಿಟಿವ್ ಕನೆಕ್ಷನ್ ಇದೆ, ಇದಕ್ಕೆ ಪಾಸಿಟಿವ್ ಕನೆಕ್ಷನ್ ಮಾಡ್ತೀನಿ ನೋಡಿ. ಇಲ್ಲಿ ಪಾಸಿಟಿವ್ ನೆಗೆಟಿವ್ ಕನೆಕ್ಷನ್ ಮಾಡಿದ್ದೀನಿ. ಇದು ಅಡಾಪ್ಟ್ರ್ ವೈರು ನೋಡಿ, ಇಲ್ಲಿ ಅಡಾಪ್ಟ್ರ್ ಇದೆಯಲ್ಲ, ಇದು ಡಿಸ್ಕನೆಕ್ಟ್ ಮಾಡಿದ್ದೀನಿ. ಓಕೆನಾ, ಇದು ರನ್ ಆಗಬೇಕಂದ್ರೆ 24 ವೋಲ್ಟ್ ಬೇಕಲ್ವಾ, ನಾನಿಲ್ಲಿ 24 ವೋಲ್ಟು ಸೆಟ್ ಮಾಡ್ಕೊಳ್ತೀನಿ. 24 ವೋಲ್ಟ್ ಅಲ್ವಾ, 24 ವೋಲ್ಟ್ ಸೆಲೆಕ್ಟ್ ಮಾಡಿದ್ದೀನಿ. ಇವಾಗ ಇದು ಪ್ರೆಸ್ ಮಾಡಿದ್ರೆ ಇದು ಔಟ್ಪುಟ್ಟು ಸ್ಟಾರ್ಟ್ ಆಗುತ್ತೆ ನೋಡಿ. ಪ್ರೆಸ್ ಮಾಡ್ತೀನಿ ನೋಡಿ. ನೋಡಿ, ಮೋಟ್ರ್ ರನ್ ಆಗ್ತಾಯಿದೆ. ಇಲ್ಲಿ ನೋಡಿ, ನೀರು ಬರ್ತಾಯಿದೆ ನೋಡಿ, ಇದು ಔಟ್ಪುಟ್ ನೀರು. ಇಲ್ಲಿ ಇನ್ಪುಟ್ಟು ಬರ್ತಾಯಿದೆ ನೋಡಿ. ನೋಡಿ, ಇನ್ಪುಟ್ಟಲ್ಲೂ ನೀರು ಬಂತು ನೋಡಿ, ಇಲ್ಲೆಲ್ಲ ಈಚೆಗೆ ಬಂದ್ಬಿಡ್ತು ನೋಡಿ. ಇನ್ಪುಟ್ಟಲ್ಲೂ ನೀರು ಬರ್ತಾಯಿದೆ, ಔಟ್ಪುಟ್ಟಲ್ಲೂ ನೀರು ಹೋಗ್ತಾಯಿದೆ. ಓಕೆನಾ, ನಮ್ಗನ್ಸೋ ಪ್ರಕಾರ ಈಗ ಈ ಅಡಾಪ್ಟ್ರೇ ಬರ್ನ್ ಆಗಿದೆ, ಹೋಗಿದೆ ಇದು 24 ವೋಲ್ಟು ನೋಡಿ. ಇಲ್ಲೆಲ್ಲ ನೀರು ಬಂದ್ಬಿಡ್ತು ನೋಡಿ. ಇದು ನೀರು ಇದ್ರ ಒಳಗಿರುತ್ತಲ್ಲ, ಈ ಫಿಲ್ಟ್ರ್ ಒಳಗಿರುತ್ತಲ್ಲ, ಆ ನೀರು ಇಲ್ಲಿಂದ ಈಚೆಗೆ ಬಂದ್ಬಿಡ್ತು. ಇದು ಫಿಲ್ಟ್ರ್ ಆಗಿರೋ ನೀರು. ಈ ಪೈಪಲ್ಲಿ ಹೋಗೋದು ಬ್ಲೂ ಕಲರ್ ಪೈಪಲ್ಲಿ ನೋಡಿ, ಇಲ್ಲಿ ಕಿಟಕಿಯಿಂದ ಆಚೆಗೆ ಹಾಕಿದ್ದೀನಿ. ಇದು ವೇಸ್ಟೇಜ್ ವೈರು, ವೇಸ್ಟೇಜ್ ನೀರು. ಓಕೆನಾ, ಇನ್ಲೆಟ್ ಇಲ್ಲಿದೆ, ಬಟ್ ಇನ್ಲೆಟ್ ಕನೆಕ್ಟ್ ಮಾಡಿಲ್ಲ. ಆದರೂ ನೀರು ಏನಕ್ಕೆ ಬರ್ತಾಯಿದೆ ಅಂದರೆ ಇದ್ರ ಒಳಗೆ ಆಲ್ರೆಡಿ ನೀರು ಇರುತ್ತೆ, ಇದರಲ್ಲಿ ನೀರು ಇರುತ್ತೆ, ಈ ಪೈಪಲ್ಲಿ ಒಂದು ಸ್ವಲ್ಪ ನೀರು ಇರುತ್ತೆ, ಅದು ಬಂದಿದೆ ಈಚೆಗೆ ಅಷ್ಟು. ಇವಾಗ ಈ ಅಡಾಪ್ಟ್ರ್ 24 ವೋಲ್ಟು ಇದು ನೋಡಿ, ಕಿತ್ತಾಕಿ ತೋರಿಸ್ತೀನಿ ನೋಡಿ. ಇದೇನು ಅಡಾಪ್ಟ್ರ್ ಇದೆ ಅಂದರೆ 24 ವೋಲ್ಟು 2.5 ಆ್ಯಮ್ಸು ಇದಿದೆ ಔಟ್ಪುಟ್ಟು. ಇನ್ಪುಟ್ ವೋಲ್ಟೇಜು ನೋಡಿ 140 to 300 ವೋಲ್ಟು, ಇನ್ಪುಟ್ಟು 50 GHz ಬರುತ್ತೆ. ಮಾಡಲ್ ನಂಬರ್ ಇದೆ, AC/DC ಅಡಾಪ್ಟರು. ಹಾಗೆ ಈ ಅಡಾಪ್ಟ್ರ್ ಹೋಗಿದೆ. ಈ ಅಡಾಪ್ಟ್ರ್ ಒಂದು ಚೇಂಜ್ ಮಾಡಿದ್ರೆ ವರ್ಕಿಂಗ್ ಆಗುತ್ತೆ ಇದು ನೋಡಿ. ಇವಾಗ ಈ ಅಡಾಪ್ಟ್ರ್ ಇದೆಯಲ್ಲ, ಈ ಅಡಾಪ್ಟ್ರ್ ನೋಡಿ, ಇಲ್ಲಿ 2 ಸ್ಕ್ರೂ ಇದೆ. ಸ್ಕ್ರೂನ ಓಪನ್ ಮಾಡ್ಕೊಳ್ಳೋಣ. ಇದು ಒಳಗೆ ಏನಾಗಿದೆ ಅಂತ ಚೆಕ್ ಮಾಡೋಣ ಒಂದ್ಸತಿ. ಏನಾರು ಸಣ್ಣ ಪುಟ್ಟ ಪ್ರಾಬ್ಲಮ್ ಇದ್ದರೆ ನೋಡೋಣ. ಫ್ಯೂಸ್ ಏನಾರು ಹೋಗಿದ್ರೆ ಅಷ್ಟೇ. ಸರ್ಕ್ಯೂಟ್ ಎಲ್ಲ ಸುಟ್ಟೋಗಿದ್ರೆ ಆಗೋದಿಲ್ಲ, ಜಾಸ್ತಿ ಏನಾದ್ರು ಶಾರ್ಟ್ ಸರ್ಕ್ಯೂಟ್ ಆಗಿ ಸುಟ್ಟೋಗಿರುತ್ತೆ ನೋಡಿ. ಉಲ್ಟಾನೇ ಓಪನ್ ಆಗಿದೆ ನೋಡಿ. ಓಪನ್ ಆಗಿದ ತಕ್ಷಣ ಇಲ್ಲಿ ಕಾಣಿಸ್ತಾ ಇದೆ ನೋಡಿ, ಎಲ್ಲ ಸರ್ಕ್ಯೂಟು ಬ್ಲಾಸ್ಟ್ ಆಗಿದೆ. ಇದು ಸೌಂಡ್ ಬಂದು ಏನೋ ಓವರ್ ಹೀಟ್ ಆಗಿ ಇಲ್ಲ ಏನೋ ಬ್ಲಾಸ್ಟ್ ಆಗಿದೆ ಇದು ನೋಡಿ. ಇಲ್ಲಿ 2 ಡಯೋಡ್ ಬರುತ್ತೆ, ಡಯೋಡು ಟ್ರ್ಯಾಕಿಂದ ಸುಟ್ಟೇ ಹೋಗಿದೆ. ಇದು ಇದು ಇಲ್ಲಿಗೆ ಬರೋಷ್ಟಲ್ಲೇ ಸುಟ್ಟೋಗಿದೆ ಅಂದರೆ ಇದು ಏನು ಉಳಿದಿರಲ್ಲ, ಎಲ್ಲ ಹೋಗಿರುತ್ತೆ ಬೋರ್ಡಲ್ಲಿ ಆಲ್ಮೋಸ್ಟು. ಇದನ್ನೂ ಹಾಕ್ಬೇಕಾಗುತ್ತೆ, ಇದೆಲ್ಲ ಹೋಗಿರುತ್ತೆ. ಇನ್ನು ಪವರ್ ಸಪ್ಲೈನ ಹೊಸ್ದಾಗಿ ಹಾಕ್ಬೇಕು ನಾವು. ಹೊಸ ಬೋರ್ಡ್ ತಂದೆ ಹಾಕ್ಬೋದು. ಇದಕ್ಕೆಲ್ಲ ರೆಡಿ ಮಾಡೋಷ್ಟರಲ್ಲಿ ಹೊಸ ಬೋರ್ಡೇ ಸಿಕ್ಬಿಡುತ್ತೆ ನೋಡಿ. ನಾವು ಫೈನಲಿ ಇದೊಂದು ಅಡಾಪ್ಟರ್ ತಂದಿದ್ದೀನಿ. ಇದಕ್ಕೆ ವಾಟರ್ ಫಿಲ್ಟ್ರ್ ಇದೆಯಲ್ಲ, ಇದಕ್ಕೆ ರಿಪ್ಲೇಸ್ ಮಾಡೋದಕ್ಕೆ ಅಡಾಪ್ಟರ್ ನೋಡಿ. ಇದು ಅಡಾಪ್ಟ್ರು ಹೊಸದಿದೆ. ಏನು ವೋಲ್ಟೇಜ್ ಇದೆ ಅಂತ ತೋರಿಸ್ತೀನಿ ನೋಡಿ. ಇದು ಹಳೆ ಅಡಾಪ್ಟ್ರು, ಇದರಲ್ಲಿ ಇದ್ದಿದ್ದು ನೋಡಿ. ಇದರಲ್ಲಿ ಮೆನ್ಷನ್ ಮಾಡಿದ್ದಾರೆ ನೋಡಿ, 24 ವೋಲ್ಟು 2.5 ಆ್ಯಮ್ಸು ಮೆನ್ಷನ್ ಮಾಡಿದ್ದಾರೆ. ಇದು ನೋಡಿ, ಇದು ಹೊಸ ಅಡಾಪ್ಟ್ರು 24 ವೋಲ್ಟು 2.5 ಆ್ಯಮ್ಸು ಕರೆಕ್ಟಾಗಿದೆ ಇದು. ಓಕೆನಾ, ಇದು ಹೊಸ ಅಡಾಪ್ಟ್ರು. ಇದು ಬರ್ನ್ ಆಗಿದೆ ಕಂಪ್ಲೀಟಾಗಿ, ಒಳಗಡೆ ಕಂಪ್ಲೀಟಾಗಿ ಲಾಸ್ಟ್ ಟೈಮ್ ತೋರಿಸಿದ್ನಲ್ಲ ಎಲ್ಲ ಬರ್ನ್ ಆಗಿದೆ. ಇವಾಗ ನಾವು ಈ ಅಡಾಪ್ಟ್ರನ್ನ ಫಸ್ಟ್ ಕನೆಕ್ಟ್ ಮಾಡಿ ಚೆಕ್ ಮಾಡೋಣ. ಇದಕ್ಕೆ ಈ ಮೋಟ್ರಿಗೆ, ಈ ಕನೆಕ್ಟ್ರಿಗೆಲ್ಲ ಕನೆಕ್ಟ್ ಮಾಡಿ, ಮತ್ತು ಇಲ್ಲಿ ಪವರ್ ಇನ್ಪುಟ್ ಇದೆಯಲ್ಲ, ಈ ವೈರ್ನ ಕನೆಕ್ಟ್ ಮಾಡಬೇಕು ನೋಡಿ. ಇವಾಗ ಪರ್ಫೆಕ್ಟಾಗಿ ಕನೆಕ್ಷನ್ ಆಗಿದೆ.
ನೋಡಿ ಇವಾಗ ರಿಲೇ ಮೇಲಕ್ಕೆ ಹೋದರೆ ಕಟ್ ಆಫ್ ಆಗುತ್ತೆ, ಕೆಳಗೆ ಬಂದರೆ ಆನ್ ಆಗುತ್ತೆ. ನೋಡಿ ಇವಾಗ ಇಲ್ಲಿ ಕಾಣಿಸ್ತಾ ಇದ್ದಿಲ್ಲ ಬ್ಲ್ಯಾಕ್ ಕಲರು, ಈ ವೈರು ಸೀದಾ ರಿಲೇಗೆ ಹೋಗುತ್ತೆ. ತಿರ್ಗಾ ರೆಡ್ ವೈರು ರಿಲೇಯಿಂದ ಇದಕ್ಕೆ ಬರುತ್ತೆ, ಅದಕ್ಕೆ ಅಡಾಪ್ಟ್ರಿಗೆ ಬರುತ್ತೆ. ಓಕೆನಾ, ಇವಾಗ ಆನ್ ಮಾಡಿ ತೋರಿಸ್ತೀನಿ ನೋಡಿ ಯಾವ ರೀತಿ ಕಟ್ ಆಫ್ ಆಗುತ್ತೆ ಅಂತ. ನೋಡಿ ಇವಾಗ ಪವರ್ ಆನ್ ಮಾಡ್ತೀನಿ ನೋಡಿ. ನೋಡಿ ಪವರ್ ಆನ್ ಆಗಿದೆ. ಓಕೆನಾ, ನೋಡಿ ಇದು ಅಡಾಪ್ಟರ್ ಹಾಕಿದ್ರೆ ಪವರ್ ಬರ್ತಾ ಇಲ್ಲ. ಇವಾಗ ನಾವು 110 ಒಂದ್ಸತಿ ಚೆಕ್ ಮಾಡ್ಕೊಳ್ತೀನಿ ನೋಡಿ. 110 ಪವರ್ ಹಾಕಿ ಫಸ್ಟ್ ಇದೇನಾರು ಫಾಲ್ಟ್ ಇದೆಯಾ ಚೆಕ್ ಮಾಡ್ಕೊಳ್ತೀನಿ. ಅಡಾಪ್ಟರ್ ಬರ್ತಾ ಇಲ್ವಲ್ಲ ಅದಕ್ಕೋಸ್ಕರ. ನೋಡಿ ಈ ವೈರ್ ಚೆನ್ನಾಗಿದೆ, ರೆಡ್ ವೈರು, ಬ್ಲ್ಯಾಕ್ ವೈರು ಚೆನ್ನಾಗಿದೆ. ಇವಾಗ ಈ ರಿಲೇ ಫಂಕ್ಷನ್ ನೋಡೋಣ. ನೋಡಿ ಇದು ರಿಲೇ ವರ್ಕ್ ಆಗ್ತಾ ಇಲ್ಲ. ನೋಡಿ ಇದು ರಿಲೇ ಹೋಗಿದೆ, ಈ ರಿಲೇನ ರಿಮೂವ್ ಮಾಡ್ಕೊಳ್ಳೋಣ. ಇಲ್ಲಿ ಮೇಲ್ಗಡೆ 2 ಸ್ಕ್ರೂ ಇದೆ ನೋಡಿ, ಮೇಲ್ಗಡೆ 3 ಸ್ಕ್ರೂ ಇದೆ. ನೋಡಿ ಇದ್ರ ಒಳಗಡೆ ಈ ರೀತಿ ಇರುತ್ತೆ. ಇಲ್ಲಿಂದ ಪೈಪು ಇನ್ಪುಟ್ ನೀರು ಬರೋದಕ್ಕೆ ಇಲ್ಲಿ ಬರುತ್ತೆ ನೋಡಿ, ಇದರಿಂದ ಇಲ್ಲಿ ಈಚೆಗೆ ಬರುತ್ತೆ. ನೋಡಿ ಇದು ರಿಲೇ ಓಪನ್ ಮಾಡ್ಕೊಂಡಿದ್ದೀನಿ. ರಿಲೇ ಏನಾಗಿದೆ ಅಂದರೆ ನೋಡಿ ತೋರಿಸ್ತೀನಿ. ನೋಡಿ ವೈರು ಕಟ್ಟಾಗಿದೆ. ನೋಡಿ ಇದು ವೈರ್ ಇದೆಯಲ್ಲ, ವೈರ್ ನೋಡಿ ಕಂಪ್ಲೀಟಾಗಿ ಕಟ್ಟಾಗಿದೆ. ನೋಡಿ ಇದು ಒಂದು ಮೇಲೆ ಇರುತ್ತೆ, ಒಂದು ಕೆಳಗಿರುತ್ತೆ. ವೈರ್ ಡಿಸ್ಕನೆಕ್ಟ್ ಆಗಿದೆ ನೋಡಿ. ಇವಾಗ ನಾವು ಇದಕ್ಕೆ ವೈರ್ ಸಾಲ್ಡ್ರಿಂಗ್ ಮಾಡ್ಕೊಳ್ಳೋಣ. ಅವರು ವೈರ್ ಸುತ್ತಿದ್ದಾರೆ ನೋಡಿ. ಇವಾಗ ಇದಕ್ಕೆ ಡೈರೆಕ್ಟಾಗಿ ಸಾಲ್ಡ್ರಿಂಗ್ ಮಾಡ್ಕೊಳ್ಳೋಣ ರಿಲೇಗೆ. ನೋಡಿ ಇಲ್ಲಿ ಶಾರ್ಟ್ ಸರ್ಕ್ಯೂಟ್ ಆಗಿ ಸುಟ್ಟೋಗಿದೆ ಅದು. ನೋಡಿ ಪ್ರಾಪರಾಗಿ ಇದಾಗಿದೆ. ಇವಾಗ ಇದು ಕನೆಕ್ಷನ್ನ ನಾವು ಚೆಕ್ ಮಾಡ್ಕೊಳ್ಳೋಣ ಒಂದ್ಸತಿ. 110 ಒಂದ್ಸತಿ ಚೆಕ್ ಮಾಡ್ಕೊಳ್ಳೋಣ. ನೋಡಿ 2 ವೈರ್ ಹಾಕಿ ನೋಡಿ ಇವಾಗ ನಾನು 110 ಕನೆಕ್ಷನ್ ಹಾಕಿದ್ದೀನಿ. ಇವಾಗ ಈ ರಿಲೇ ಕ್ಲೋಸ್ ಆದರೆ ಇದು ನೋಡಿ ಇಲ್ಲಿ ಸಾಲ್ಡ್ರಿಂಗ್ ಮಾಡಿದ್ದೀನಲ್ಲ, ಈ ರಿಲೇ ಪರ್ಫೆಕ್ಟಾಗಿ ವರ್ಕ್ ಆದರೆ ನೋಡಿ ಈ ಪೊಸಿಷನಲ್ಲಿ ಲೈಟ್ ಆನ್ ಆಗಬೇಕು, ಈ ಪೊಸಿಷನ್ ಲೈಟ್ ಆಫ್ ಆಗಬೇಕು. ಎಲ್ಲಿದೆ ಅಂದರೆ ಲೈಟು ನೋಡಿ, ಇಲ್ಲಿ ಒಂದು ಲೈಟ್ ಇದೆ ನೋಡಿ, ಇದು ಆನ್ ಆಗುತ್ತೆ ನೋಡಿ. ಇಲ್ಲಿ ಒಂದು ಲೈಟ್ ಇದೆ ನೋಡಿ, ಇದು ಹಿಂಗಿದ್ರೆ ಆಫ್ ಆಗಬೇಕು, ಹಿಂಗಿದ್ರೆ ಆನ್ ಆಗಬೇಕು. ರಿಲೇ ವರ್ಕ್ ಆಗ್ತಿದೆ ಅಂದರೆ ನೋಡೋಣ ಬನ್ನಿ. ಫಸ್ಟು ಕನೆಕ್ಟ್ ಮಾಡಿದ್ದೀನಿ ನೋಡಿ. ಇವಾಗ ಆಫ್ ಪೊಸಿಷನು ನೋಡಿ, ಇದು ಓಪನ್ ಆದರೆ ಲೈಟ್ ಹತ್ಕೊಳ್ಬೇಕು ನೋಡಿ, ಹತ್ಕೋತಾ ಇದೆ ನೋಡಿ. ಆಫು ಆನು ನೋಡಿ, ರಿಲೇ ವರ್ಕಿಂಗ್ ಇದೆ. ಓಕೆನಾ, ನೋಡಿ ಇವಾಗ ಸ್ವಿಚ್ ಆಫ್ ಮಾಡ್ತೀನಿ ನೋಡಿ. ರಿಲೇ ವರ್ಕಿಂಗ್ ಇದೆ. ಇದು 110 ಚೆಕ್ ಮಾಡ್ತಾರೆ ನಾವು. ಈ ಥರ 110 ವೈರ್ ಇರುತ್ತೆ, ಡೈರೆಕ್ಟಾಗಿ ಪ್ಲಗ್ ಹಾಕ್ಬಿಟ್ಟು ನೋಡಿ ಈ ರೀತಿ ಪ್ಲಗ್ ಇರುತ್ತೆ. ಪ್ಲಗ್ಗಿಂದ ನಾವು ವೈರ್ ಕನೆಕ್ಷನ್ ಮಾಡ್ಕೊಂಡಿರ್ತೀವಿ. ಒಂದು ಕಡೆ ಬಲ್ಪ್ ಇರುತ್ತೆ. ಓಕೆ, ವಿಡಿಯೋ ಬೇಕಾದರೆ ನಾನು ಕಮೆಂಟ್ ಮಾಡಿ, ವಿಡಿಯೋ ಅದನ್ನೂ ಹಾಕ್ತೀನಿ. ನಮ್ಗೆ ಇವಾಗ ಇದು ವರ್ಕಿಂಗ್ ಆಯಿತು. ನಾವೀಗ ಇದನ್ನ ಔಟ್ಪುಟ್ಟು ಇಲ್ಲಿಂದ ತೊಗೊಳ್ಳೋಣ. ನೋಡಿ ಈ ಕಡೆ ಪೈಪ್ ಬರೋದಕ್ಕೆ ಕನೆಕ್ಷನ್ ಇರುತ್ತೆ ಈ ಜಾಗದಲ್ಲಿ ನೋಡಿ, ಕಾಣಿಸ್ತಾ ಇದೆಯಾ ನೋಡಿ. ಇಲ್ಲಿ ಪೈಪು ಮತ್ತು ಕೇಬಲ್ ಬರೋದಕ್ಕೆ ಜಾಗ ಇದೆ ನೋಡಿ. ಇಲ್ಲಿ ಕನೆಕ್ಷನ್ ತೊಗೊಳ್ಳೋಣ ನೋಡಿ ಈ ರೀತಿ ನೋಡಿ. ಇವಾಗ ಇದನ್ನ ಇಲ್ಲಿ ಮೇಲೆ ಫಿಟ್ ಮಾಡೋಣ. ನೋಡಿ ಈ ರೀತಿ ಈ ಕಡೆ ಒಂದು ಸ್ಕ್ರೂ ಇದೆ ನೋಡಿ, ಪ್ರಾಪರಾಗಿ ಆಗಿದೆ. ಇವಾಗ ನಾನು ಈ ಅಡಾಪ್ಟರ್ನ ಕನೆಕ್ಷನ್ ಕೊಡ್ತೀನಿ ನೋಡಿ. ನೋಡಿ ಇದು ಒಂದು ನೆಗೆಟಿವ್, ಇದಕ್ಕೆ ನೆಗೆಟಿವ್ಗೆ ಕನೆಕ್ಷನ್ ಕೊಡ್ತೀನಿ. ರಿಲೇಗೆ ಒಂದು ಇನ್ಪುಟ್ಟು ಒಂದು ಔಟ್ಪುಟ್ ತೊಗೊಳ್ಬೇಕು ನೋಡಿ. ಇವಾಗ ರಿಲೇಗೆ ಆಯಿತು ನೋಡಿ. ಈ ಕನೆಕ್ಷನ್ನು ನಮಗೆ ಅಡಾಪ್ಟರ್ಗೆ ಒಂದಕ್ಕೆ ಕೊಡಬೇಕು ನೋಡಿ ಈ ರೀತಿ. ಇವಾಗ ಮೈನ್ ಪವರ್ ಪ್ಲಗ್ ಬರುತ್ತಲ್ಲ, ಪ್ಲಗ್ಗಿಂದ ಒಂದು ವೈರು ಇದಕ್ಕೆ ಕೊಡಬೇಕು
ನೋಡಿ ಕನೆಕ್ಷನ್ ಮಾಡ್ತಾ ಇದ್ದೀನಿ. ಓಕೆನಾ. ನೋಡಿ ಇದು ಮೇನ್ ಪವರ್ ಇಲ್ಲಿಂದ ಬರ್ತಾ ಇದೆ. ಇಲ್ಲಿಂದ ಬಂದಿದ್ದು ನೋಡಿ ಒಂದು ಕನೆಕ್ಷನ್ನು ಸೀದಾ ರಿಲೇಗೆ ಹೋಗುತ್ತೆ, ಇನ್ನೊಂದು ಡೈರೆಕ್ಟಾಗಿ ಅಡಾಪ್ಟರ್ಗೆ ಬರುತ್ತೆ. ಇದು ಅಡಾಪ್ಟರ್ ಕೆಳಗೆ ಬಂದಿರೋದು ನೋಡಿ. ಒಂದು ಪವರಿಂದ ಬಂದಿರೋದು ಒಂದು ವೈರು ಡೈರೆಕ್ಟಾಗಿ ಅಡಾಪ್ಟರ್ಗೆ ಬರುತ್ತೆ. ಇದು ಫಂಕ್ಷನ್ನು ಆಫ್ ಆನ್ ಮಾಡೋದಕ್ಕೆ, ಇದು ಆನ್ ಆಫ್ ಆಗುತ್ತಲ್ಲ, ಇದಕ್ಕೆ ಒಂದು ವೈರು ಮಧ್ಯದಲ್ಲಿ ಕನೆಕ್ಟ್ ಮಾಡಬೇಕು, ಒಂದು ಇನ್ನೂ ಒಂದು ಔಟ್ ಕೊಡಬೇಕು. ಇವಾಗ ನಿಮಗೆ ಇದನ್ನ ಟೇಪ್ ಹಾಕ್ಕೊಳ್ತೀನಿ ನಾನು. ಟೇಪ್ ಹಾಕಿದ್ದೀನಿ. ಇವಾಗ ಇದು ಅಡಾಪ್ಟರ್ ಇದೆ, ಇಲ್ಲೊಂದು ಲೈಟ್ ಬರುತ್ತೆ ನೋಡಿ, ಇದರೊಳಗೆ ಒಂದು ಲೈಟ್ ಬರುತ್ತೆ. ಇವಾಗ ಪವರ್ ಹಾಕಿ ಚೆಕ್ ಮಾಡ್ತೀನಿ ಒಂದು ಸತಿ ನೋಡಿ. ಇದು ಇದ್ರದ್ದು ಫಿಲ್ಟ್ರದ್ದು ಕನೆಕ್ಟ್ರು, ಸಾರಿ ಪ್ಲಗ್ ಇದು ನೋಡಿ. ನೋಡಿ ಇವಾಗ ಕನೆಕ್ಟ್ ಮಾಡ್ತೀನಿ ನೋಡಿ. ಕನೆಕ್ಟ್ ಮಾಡಿಬಿಟ್ಟು ಆನ್ ಮಾಡ್ತೀನಿ ನೋಡಿ. ಆನ್ ಮಾಡಿದ್ರೆ ಆನ್ ಆಗಿದೆ ನೋಡಿ. ಇದು ಆಫ್ ಮಾಡ್ತೀನಿ. ಆಫ್ ಮಾಡಿದ್ರೆ ಇದು ಅಡಾಪ್ಟ್ರಲ್ಲಿ ಲೋಡ್ ಇಲ್ವಲ್ಲ, ಸ್ವಲ್ಪ ಲೇಟ್ ಆಗುತ್ತೆ ನೋಡಿ. ಆಫ್ ಆಯಿತು ಲೈಟು ನೋಡಿ. ಇವಾಗ ಆನ್ ಆಯಿತು, ಗ್ರೀನ್ ಕಲರ್ ಇಲ್ಲಿ ಕಾಣಿಸ್ತಾ ಇದೆ ನೋಡಿ. ಓಕೆನಾ. ಇವಾಗ ನಾವು ಇದನ್ನ ಆಫ್ ಮಾಡ್ಕೊಳ್ತೀನಿ. ಆಫ್ ಮಾಡಿಕೊಂಡು ಇದನ್ನ ಇಲ್ಲಿ ಫಿಟ್ ಮಾಡ್ಕೊಳ್ಬೇಕು ನೋಡಿ. ಇಲ್ಲಿ ಹಳೆ ಅಡಾಪ್ಟರ್ ಇತ್ತಲ್ಲ, ಆ ರೀತಿ ಇಲ್ಲಿ ಫಿಟ್ ಮಾಡ್ಕೋಬೇಕು. ಓಕೆನಾ. ಹಿಂಗೆ ಇಟ್ಟು ಈ ವೈರ್ ಎಲ್ಲ ರೂಟಿಂಗ್ ಮಾಡಿಕೊಂಡು, ಇದು ಮೋಟ್ರ್ ವೈರ್ ಇದೆ ಈ ಕಡೆ ಸೈಡ್ ನೋಡಿ. ಇದು ಮೋಟ್ರ್ ವೈರು, ಇದು ಪಾಸಿಟಿವು ರೆಡ್ ಟೇಪ್ ಹಾಕಿರೋದು, ಇದು ನೆಗೆಟಿವು. ಓಕೆನಾ. ಈ ವೈರ್ನ ನಾವಿಲ್ಲಿ ಅಡಾಪ್ಟ್ರದ್ದು ಒಂದು ನಿಮಿಷ ತೋರಿಸ್ತೀನಿ. ಅಡಾಪ್ಟ್ರದ್ದು ಔಟ್ಪುಟ್ ಇಲ್ಲಿದೆ ನೋಡಿ. ಈ ವೈರ್ಗೆ ಕನೆಕ್ಷನ್ ಮಾಡಬೇಕು, ಒಂದು ಎಕ್ಸ್ಟೆನ್ಷನ್ ಮಾಡ್ಕೋಬೇಕು ಈ ವೈರ್ನ. ಇದಕ್ಕೆ ಕನೆಕ್ಷನ್ ಕೊಡಬೇಕು ನಾವು. ಫಸ್ಟ್ ಇದನ್ನ ನಾನು ಲೆಂತ್ ಮಾಡ್ಕೊಂಡು ಇದಕ್ಕೆ ಕನೆಕ್ಟ್ ಮಾಡ್ತೀನಿ ನೋಡಿ. ಇದಕ್ಕೆ ನೋಡಿ ಅಡಾಪ್ಟ್ರಿಗೆ ವೈರ್ ಎಕ್ಸ್ಟೆನ್ಷನ್ ಮಾಡಿ ನೋಡಿ. ಇಲ್ಲಿ ಮೋಟ್ರ್ ಕನೆಕ್ಟ್ ಮಾಡಿದ್ದೀನಿ ನೋಡಿ. ಇದು ಪಾಸಿಟಿವ್ ವೈರು. ಓಕೆನಾ. ಇಲ್ಲಿ ರೆಡ್ ಕಲರ್ ಕಾಣಿಸ್ತಿದೆ ನೋಡಿ. ಇದಕ್ಕೆ ನಾನು ಬ್ಲೂ ಕಲರ್ ವೈರ್ ಹಾಕ್ಕೊಂಡಿದ್ದೀನಿ. ಬ್ಲೂ ಕಲರ್ ವೈರು ನೋಡಿ. ಇದು ನೋಡಿ, ಇದು ಪಾಸಿಟಿವ್ ವೈರು ನೋಡಿ. ಇದ್ರ ಒಳಗೆ ಒಂದು ವೈಟ್ ಕಲರ್ ಲೈನ್ ಇದೆ ನೋಡಿ. ಇದು ಪಾಸಿಟಿವು, ಇದು ನೆಗೆಟಿವು ಈ ಕಡೆ ಇರೋದು. ಓಕೆನಾ. ಈ ನೋಡಿ ಈ ಕಲರು ಪಾಸಿಟಿವು, ಗ್ರೀನ್ ಕಲರು ನೆಗೆಟಿವ್ ಹಾಕಿದ್ದೀನಿ ನೋಡಿ. ನೆಗೆಟಿವು ಇಲ್ಲಿ ಕನೆಕ್ಟ್ ಆಗಿದೆ. ಇವಾಗ ನೋಡಿ ಆನ್ ಮಾಡಿ ತೋರಿಸ್ತೀನಿ ನೋಡಿ. ಪ್ಲಗ್ ಎಲ್ಲಿದೆ ನೋಡಿ, ಇಲ್ಲಿದೆ ಪ್ಲಗ್ಗು. ಆನ್ ಮಾಡಿದ್ರೆ ಸೌಂಡ್ ಬರುತ್ತೆ ನೋಡಿ. ನೋಡಿ ಇಲ್ಲಿ ನೀರು ಬರೋಕ್ಕೆ ಸ್ಟಾರ್ಟ್ ಆಯಿತು. ಓಕೆನಾ. ನೀರು ಕಂಪ್ಲೀಟಾಗಿ ಖಾಲಿ ಆಗಿದೆ, ಬಟ್ ಆದ್ರೂ ಒಂದು ಸ್ವಲ್ಪ ಇರೋ ಸ್ಟಾರ್ಟ್ ಆಗುತ್ತೆ. ಓಕೆನಾ. ಎಲ್ಲ ಇದು ಇಲ್ಲಿ ಆನ್ ಮಾಡಿದ್ರೆ ಈಗ ಇದು ಇದ್ರ ಮೇಲೆ ನೀರು ಡೈರೆಕ್ಟಾಗಿ ಬೀಳುತ್ತೆ. ಓಕೆನಾ. ಇದನ್ನ ಫಸ್ಟು ನಾನು ಫಿಕ್ಸ್ ಮಾಡಿ ಇದಕ್ಕೆಲ್ಲ ಆಮೇಲೆ ಫೈನಲ್ ಚೆಕ್ ಮಾಡ್ತೀನಿ ನೋಡಿ. ನೋಡಿ ಇವಾಗ ಇದಕ್ಕೆ ಫಸ್ಟು ಒಂದು ಕವರ್ ಹಾಕ್ಕೊಳ್ಳೋಣ. ಇದನ್ನ ನೋಡಿ, ಕವರ್ ಹಾಕ್ಕೊಂಡು ಇಲ್ಲೊಂದು ಸ್ಕ್ರೂ ಬರುತ್ತೆ ಮೇಲ್ಗಡೆ, ಇಲ್ಲೊಂದು ಸ್ಕ್ರೂ ಬರುತ್ತೆ, ಮತ್ತು ಈ ಕಡೆ 1 2 3 ಸ್ಕ್ರೂ ಬರುತ್ತೆ ನೋಡಿ. ಈ ಕಡೆ ಸೈಡು 3 ಸ್ಕ್ರೂ ಬರುತ್ತೆ. ಓಕೆನಾ. ಎಲ್ಲ ಸ್ಕ್ರೂ ಹಾಕ್ಕೊಳ್ತೀನಿ ನೋಡಿ. ಸ್ಕ್ರೂಗಳೆಲ್ಲ ಇಲ್ಲೇ ಇದೆ. ನೋಡಿ ಇನ್ನೂ 2 ಸ್ಕ್ರೂ ಈ ಟಾಪ್ ಸೈಡಲ್ಲಿ 2 ಬರುತ್ತೆ ನೋಡಿ. ಕಂಪ್ಲೀಟಾಗಿ ಆಗಿದೆ. ಇವಾಗ ಇದನ್ನ ನೀರು ಹಾಕ್ಬಿಟ್ಟು ಟೆಸ್ಟ್ ಮಾಡೋಣ. ಈ ಲೈಟ್ ಏನೂ ಬರೋಲ್ಲ, ಬಟ್ ಮಿಷಿನ್ ವರ್ಕಿಂಗ್ ಕಂಡೀಷನ್ ಬರುತ್ತೆ. ಓಕೆನಾ. ಇಲ್ಲಿ ನೀರು ಬರುತ್ತೆ, ಮತ್ತು ಅದು ಔಟ್ಲೆಟು ಬ್ಲೂ ಕಲರ್ ಲೈನ್ ಕಾಣಿಸ್ತಾ ಇದೆಯಲ್ಲ, ಆ ಥರಲ್ಲಿ ನೀರು ಬರುತ್ತೆ. ನಾನು ತೋರಿಸ್ತೀನಿ ನೋಡಿ ಯಾವ ರೀತಿ ಬರುತ್ತೆ ಅಂತ. ಇದು ಟ್ಯಾಪ್ಗೆ ಹಾಕೋದಲ್ವಾ, ಅದರಲ್ಲಿ ಪ್ರೆಷರ್ ಬರುತ್ತೆ ನೋಡಿ. ಇದ್ರಲ್ಲಿ ಪ್ರೆಷರ್ ಇಲ್ಲದೆ ಇರೋದಕ್ಕೆ ನಾನು ಬಕೆಟ್ನ ಇದ್ರ ಮೇಲೆ ಇಟ್ಟಿದ್ದೀನಿ. ಓಕೆನಾ. ಬರ್ತಾಯಿದೆ ನೋಡಿ. ಇಲ್ಲಿ ಇಂಡಿಕೇಟ್ರು ಬರ್ನ್ ಆಗಿದೆ ಅನಿಸುತ್ತೆ, ಅದಕ್ಕೆ ಬರ್ತಾಯಿಲ್ಲ ನೋಡಿ. ಮಿಷಿನ್ ಅಂತೂ ವರ್ಕಿಂಗ್ ಕಂಡೀಷನ್ ಆಗಿದೆ. ಇವಾಗ ನೋಡಿ ಔಟ್ಪುಟ್ಟಲ್ಲೂ ಬರ್ತಾಯಿದೆ ನೋಡಿ. ನೀರು ಔಟ್ಪುಟ್ಟಲ್ಲಿ ಹೊರಗಡೆ ಬರ್ತಾಯಿದೆ ನೋಡಿ. ಕೆಳಗಿಟ್ಟಿದ್ದೀನಿ ಬಕೆಟಲ್ಲಿ ನೋಡಿ. ನೀರು ಬಕೆಟಲ್ಲಿದೆ ನೋಡಿ. ಇನ್ಪುಟ್ಟು ಇಲ್ಲಿ ಫಿಲ್ಟ್ರ್ ಆಗುತ್ತಲ್ಲ, ಫಿಲ್ಟ್ರ್ ಆದಮೇಲೆ ನೀರು ಬರುತ್ತಲ್ಲ ನೋಡಿ. ನೀರು ಬರ್ತಾಯಿದೆ ನೋಡಿ ಮೇಲ್ಗಡೆಯಿಂದ ನೋಡಿ. ನೀರು ಫಿಲ್ಟ್ರಾಗಿ ಬರ್ತಾಯಿದೆ ನೋಡಿ ನೀರು ನೋಡಿ. ಕಂಪ್ಲೀಟಾಗಿ ವಾಟರ್ ಫಿಲ್ಟ್ರು ವರ್ಕಿಂಗ್ ಆಗೋಕ್ಕೆ ಸ್ಟಾರ್ಟ್ ಆಗಿದೆ.
ನೋಡಿ. ನಿಮ್ಗೇನಾದ್ರು ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಧನ್ಯವಾದಗಳು.